ನಮ್ಮೆಲ್ರಿಗೂ ಗೊತ್ತಿದೆ. ಇಡೀ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳು ನೀವು. ಪಾಪ ನಿಮಗೆ ರೈತರ ಕಷ್ಟ ಗೊತ್ತಾಗೋದಿಲ್ಲ, ಬಡವ್ರ ಕಷ್ಟ ನಿಮಗೆ ಗೊತ್ತಿಲ್ಲ. ಎಲ್ಲವೂ ಕೂಡ ದುಡ್ಡಿನಲ್ಲೇ ಅಳಿತಕ್ಕಂಥ ಪ್ರಯತ್ನ ಮಾಡಬೇಡಿ. ಇವತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ನೀವು ಹಿಂಬಾಗಿಲಿನಿಂದ ನಿಂತ್ಕೊಂಡು ಏನೇನು ಮಾಡಕ್ ಹೊರಟಿದ್ದೀರಿ? ಸಮಿತಿ, ಪರಿಶೀಲನಾ ಸಮಿತಿ 4 ವಾರದಿಂದ ಹೇಳಿದ್ರಿ ಪರಿಶೀಲನೆ ಮಾಡ್ತೀವಿ. ಈಗ ಯಾಕಪ್ಪ ಸತ್ಯಶೋಧನಾ ಸಮಿತಿ ನೀವೇ ಅಲ್ವಾ ವರದಿ ಕೊಟ್ಟಿದ್ದು, ಮತ್ತಿನ್ನೇನು ಪರಿಶೀಲನೆ ಮಾಡ್ತೀರಿ? 30 ದಿನದಲ್ಲಿ ವರದಿ ಬರ್ಬೇಕಂತೆ. ಇದು ಯಾವಾಗ ಹೇಳ್ತಾರೆ? 4 ವಾರದಿಂದ ಸಮಿತಿ ಮಾಡ್ತೀನಿ ಅಂತಾರೆ, ಮತ್ತೆ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಅಲ್ಲೂ ಕೂಡ ದ್ವಂದ್ವದ ನೀತಿ. ಹಾಗಾಗಿ ಇನ್ನೊಂದ್ ಕಡೆ ಬಾಬಾ ಹೇಳ್ತಾರೆ, ಏನ್ GBDA ನಮ್ಮ ಮಂಜಣ್ಣನ ಸ್ನೇಹಿತ ಒಬ್ಬ ಇದ್ದಾನೆ, GBDA ಅಧ್ಯಕ್ಷ. ಓಹ್, ಏನು ಕುಂತ ಅಂದ್ರೆ ದಿನ ಬೆಳಗಾದ್ರೆ ಪತ್ರಿಕೆಗಳಿಗೆ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಲ್ಲಿ ದೊಡ್ಡ ದೊಡ್ಡ ಚೆಕ್ಗಳು, ಓಹೋ ಚೆಕ್ಗಳು ಕೊಡೋದಂತೆ ನಿಲ್ಸಿ. ಏನ್ ಕಾನೂನಿನ ಒಳಗೆ ಅವಕಾಶ ಇದೆಯನ್ರಿ ಈ ತರ ಚೆಕ್ಗಳು ಪ್ರೆಸೆಂಟ್ ಮಾಡಕ್ ನಿಲ್ಸ್ಕೊಂಡು? ಆಯ್ತಪ್ಪ, ನಾನೊಂದು ಪ್ರಶ್ನೆ ಕೇಳ್ತೀನಿ ಕನ್ನಡ. 5,500 ಎಕರೆಯಷ್ಟು ಇವತ್ತು ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. 5,500ಕ್ಕೆ 2 ಕೋಟಿ ಬೇಡ, 3 ಕೋಟಿ ಬೇಡ, 2 ಕೋಟಿ ಅವರೇ ನಿಗದಿಪಡಿಸಿರ್ತಕ್ಕಂಥ ಹಳೆಯ ಮೊತ್ತ ಏನಿದೆ 11,000 ಕೋಟಿ ಹೊಸದಾಗಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು. GBDA ನಲ್ಲಿ, ನಿಮ್ಮ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಎಷ್ಟಪ್ಪ ದುಡ್ಡಿದೆ ನಿಮ್ಮ ಖಾತೆನಲ್ಲಿ? ತೋರಿಸ್ರಪ್ಪ, ಸ್ವಲ್ಪ ಬಹಿರಂಗ ಪಡಿಸ್ರಪ್ಪ, ಓಡಿಸ್ರಪ್ಪ ಇದ್ರ ಶ್ವೇತ ಪತ್ರನ. ಎಷ್ಟು ಜನ ಇಸ್ಕೊಂಡಿದ್ದಾರೆ ಸ್ವಾಮಿ ಇವತ್ತು ನಿಮ್ಮ GBDA ಕಚೇರಿಗೆ ಬಂದು? ಇಲ್ಲಿರ್ತಕ್ಕಂಥವ್ರು 4,000 ರೈತ ಕುಟುಂಬಗಳು 117 ಕೋಟಿಯಷ್ಟು ಚೆಕ್ ವಿತರಣೆ ಮಾಡಿದ್ದಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. 117 ಕೋಟಿ, 2 ಕೋಟಿ ಎಕರೆಗಂದ್ರೆ ಎಷ್ಟು ಜನಕ್ಕೆ ಚೆಕ್ ಕೊಟ್ಟವ್ರು ಸ್ವಾಮಿ? 50 ಜನಕ್ಕೆ. 4,000 ಜನದಲ್ಲಿ 50 ಜನ ಒಪ್ಕೊಂಡವ್ರೆ. ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ? ಎಷ್ಟು ಪರ್ಸೆಂಟೇಜ್ ಒಪ್ಪಿಗೆ ಕೊಟ್ಟವ್ರ? ಹಂಗಾರೆ ಎಷ್ಟು ಪರ್ಸೆಂಟ್ ಆಯ್ತಣ್ಣ? 1% ಜನ. ಅದು ಎಲ್ಲ ಅವರ ಇರ್ತಾರಲ್ಲ ಸುತ್ತಮುತ್ತ. ನಾನು ಮಂಜಣ್ಣಂಗೆ ಹಂಗೂ ಕೇಳಿದೆ, ಕೊನೆ ಹೊಸೂರು ಗ್ರಾಮದಲ್ಲಿ ಪಾದಯಾತ್ರೆ ಮಾಡ್ಬೇಕಾರೆ ಕೊನೆ ಅಂತಿಮ ಭಾಷಣ ಮಾಡಿದಾಗ, ಮಂಜಣ್ಣ ಇವೇನೋ ರೈತರ ಮುಖಗಳ ಕಾಣ್ತಾ ಇಲ್ವಲ್ಲ ಮಂಜಣ್ಣ ಅಂತ ಹಿಂಗೆ ಗಾಡಿಲಿ ಹೋಗ್ಬೇಕಾದ್ರೆ ಕೇಳಿದೆ. ಇಲ್ಲಣ್ಣ, ಇವು ಒಂದು 16 ಜನ ಬಿಟ್ಟವ್ರೆ ಇಲ್ಲಿ ಕಾಂಗ್ರೆಸ್ನವರು. ಹೋಗಿ ಬಂದು ನಿಮ್ ಜಮೀನ್ ಕೊಟ್ಬಿಡಿ, ನಿಮ್ಗೇನು ಸಿಗಲ್ಲ, ನಿಮ್ಗೇನೋ ದೊಡ್ಡ ಮೊತ್ತ ಕೊಡಿಸ್ಬಿಡ್ತೀವಿ ಅಂತ ಪ್ರತಿನಿತ್ಯ ತಲೆ ತಿನ್ನೋದಕ್ಕೆ ದಂಧೆ ಮಾಡ್ತಕ್ಕಂಥದಕ್ಕೆ ಒಂದಷ್ಟು ಜನ ನಿಲ್ಲಿಸ್ಬಿಟ್ಟವ್ರೆ ಅಂತ ಹೇಳಿದ್ರು ಮಂಜಣ್ಣ. ನೋಡಿ ಗೊತ್ತು, ಯಾಕೆಲ್ಲ ನಮ್ ಜೊತೆಲಿ ರೈತರು ಪಾದಯಾತ್ರೆ ಮಾಡವ್ರೆ, ಎಲ್ಲ ಮುಖಗಳು ಗೊತ್ತು ಕಾರಣ. ಅಣ್ಣ ಒಂದ್ ಮಾತು ಹೇಳ್ತೀನಿ ಕೇಳಿ. ಬಹಳ ಜನ ಪಾಪ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ, ಮುಖ್ಯಮಂತ್ರಿಗಳ ಮೇಲೆ ಹೊಟ್ಟೆ ಊರಿಗೆ ಬಂದ್ಬಿಟ್ಟವ್ರೆ ಅಂತ. 517 ದಿನ ಅಂದ್ರೆ ವರ್ಷ ಕಳೆದು ಎಷ್ಟು ತಿಂಗಳಾಯ್ತು? ವರ್ಷ ಕಳೆದು ಹೆಚ್ಚು ಕಮ್ಮಿ 6 ತಿಂಗಳಾಗದೆ. ಮೊದಲನೇ ದಿನದಿಂದ ನಮ್ ತಾಯಂದ್ರು ನನಗೆ ಹೇಳ್ಬೇಕವ, ನಮ್ ರೈತ ಮಹಿಳೆಯರು ನಮ್ಗೆ ಹೇಳ್ಬೇಕ್ರವ, ಮೊದಲನೇ ದಿನದಿಂದ ಎಷ್ಟು ಹೋರಾಟಗಳಲ್ಲಿ ನಿಮ್ ಜೊತೆಯಲ್ಲಿ ಪಾಲ್ಗೊಂಡಿಲ್ಲ ನಾವು? ಅವತ್ ಮುಖ್ಯಮಂತ್ರಿ ಆಗಿದ್ರಾ? ಅವತ್ ಉಪಮುಖ್ಯಮಂತ್ರಿಗಳೇ ತಾನೇ ಇದ್ದಿದ್ದೀನು. ನೋಡಪ್ಪ, ನಾನೊಂದು ಮಾತು ಹೇಳ್ತೀನಿ ಮತ್ತೆ, ದಯವಿಟ್ಟು ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಹೊಟ್ಟೆ ಕಿಚ್ಚು ಬಂದ್ಬಿಡದೆ ದೇವೇಗೌಡರು ಕುಟುಂಬಕ್ಕೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡೋದೇ ಬೇಡ. ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಬಡ ರೈತನು ಕೂಡ ಒಕ್ಕಲಿಗನೋ ಹೌದು ಅಲ್ವೋ? ದಯವಿಟ್ಟು ಹೇಳಿ. ಒಕ್ಕಲ್ತನ ಮಾಡ್ತಕ್ಕಂಥ ಪ್ರತಿ ರೈತನು ಕೂಡ ಆ ಬಡ ರೈತನ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ನಮ್ ಧರ್ಮ ಆಗಿರ್ಬೇಕೋ ಬೇಡವೋ? 1,500 ಕೋಟಿ ಅಷ್ಟು ಆಸ್ತಿವಂತನ ಜೊತೆಯಲ್ಲಿ ನಿಲ್ಬೇಕಾ ಅಥವಾ ಬಡ ರೈತನ ಜೊತೆನಲ್ಲಿ ನಿಲ್ಬೇಕಾ? ದಯವಿಟ್ಟು ನೀವೆಲ್ಲ ತಯಾರಾಗಿ. ನಾನು ಮತ್ತೆ ಈ ನಾಟಕಗಳು ಆಡ್ಕೊಂಡು ಅಲ್ಲಿ ಬಂದು ಕಿರ್ಚಾಡ್ಕೊಂಡು ಎಗರಾಡ್ಕೊಂಡು ಪೊಲೀಸ್ ಅವ್ರ ಮೇಲೆ ಬಿದ್ದು ಎದ್ದು ವ್ಯಾನಲ್ಲಿ ಎತ್ತಕ್ಕೆ ಹೋಗಿ ಅಂತ ನಾನಂತೂ ದಯವಿಟ್ಟು ಇವತ್ತು ಹೇಳಲ್ಲ. ನೀವು ನಮ್ಮನ್ನು ತಡೆದಿದ್ದೀರಿ, ನಿಮ್ಮನ್ನ ನಾನು ಇದ್ರಲ್ಲಿ ಏನು ದೂಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂಥದಕ್ಕೆ ಇವತ್ತು ರೈತರು ಎಲ್ಲರೂ ಸಿದ್ಧರಾಗಿದ್ದಾರೆ, ತುದಿಗಾಲಲ್ಲಿ ನಿಂತಿದ್ದಾರೆ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥದಕ್ಕೆ. ನನಗೆ ಬಹಳ ಜನ ಕೇಳಿದ್ರು, ಏನ್ ಸರ್ ಪಾದಯಾತ್ರೆ ಯಶಸ್ವಿ ಆಯ್ತಾ ಅಂದ್ರು.
ಬಹುಶಃ ನಮಗೆ ಆತ್ಮತೃಪ್ತಿ ಆಗ್ತಕ್ಕಂಥದ್ದು ಯಾವತ್ತು ಈ ಬಡ ರೈತನ ಈ ಒಂದು ಯೋಜನೆ ಮಾಡ್ತಕ್ಕಂಥದಕ್ಕೆ ಅವನ ಎದೆ ಮೇಲೆ ನಿಂತು ಅವರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ಸರ್ಕಾರದ ಈ ಯೋಜನೆ ಸಂಪೂರ್ಣವಾಗಿ ಕೈ ಬಿಡಬೇಕು. ಇಲ್ಲ ಅಂದ್ರೆ ಕಾನೂನಿನ ಹೋರಾಟದಲ್ಲಿ ನಿಮಗೆ ಜಯವಾಗಬೇಕು. ಅವತ್ತು ಮಾತ್ರ ಜನತಾದಳ ಪಕ್ಷದ ಪ್ರತಿಯೊಬ್ಬರಿಗೂ ಕೂಡ ಆತ್ಮಕ್ಕೆ ತೃಪ್ತಿ ಸಿಕ್ಲಿಕ್ಕೆ ಸಾಧ್ಯ. ಅವತ್ತು ನಮ್ಮ ಯಶಸ್ಸು, ನಮ್ಮ ರೈತರ ಯಶಸ್ಸು ಅಂತಕ್ಕಂಥದ್ದನ್ನ ನಾವು ಪರಿಗಣಿಸ್ತೇವೆ. ಕೊನೆಯದಾಗಿ ಹೇಳ್ತೇನೆ, ಯಾರು ಧೈರ್ಯ ಕೆಡೋದು ಬೇಡ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಮ್ಮ ರೈತಾಪಿ ವರ್ಗದ 2 ಪಂಚಾಯಿತಿಯ 26 ಹಳ್ಳಿಯ ನಮ್ಮ ರೈತರೇನಿದ್ದೀರಿ, ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿ ಇದೆ. ಯಾವ ಕ್ಷಣದಲ್ಲೂ ಕೂಡ ನಮ್ಮನ್ನ ಯಾರು ಕೂಡ ಈ ಒಂದು ಹೋರಾಟದಲ್ಲಿ 1 ಹೆಜ್ಜೆನೂ ಕೂಡ ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ.